ಅಂಕೋಲ ತಾಲೂಕಿನ ಕೇಣಿಯ ಮೇಲ್ಭಾಗದಲ್ಲಿ ಹೆಬ್ಬಾವೊಂದು ಮನೆಗೆ ಬಂದಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅದನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಕೇಣಿಯ ಜೈವಂತ್ ಕೇಣಿಕರ್ ಎನ್ನುವವರ ಮನೆಗೆ ಸಿಸಿಟಿವಿ ಅಳವಡಿಸಿದ್ದರು. ಅಲ್ಲಿ ಹೆಬ್ಬಾವೊಂದು ಸಿಕ್ಕಿಬಿದ್ದಿದ್ದನ್ನ ಕಂಡು ತಕ್ಷಣ ಜೈವಂತರ ಮಗ ಮಂಜು ಕೇಣಿಕರ್ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದಾಗ ತಕ್ಷಣ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಹಾವನ್ನ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ವಲಯ ಅರಣ್ಯಾಧಿಕಾರಿ ಜಿವಿ ನಾಯಕ್ ಮಾರ್ಗದರ್ಶನದಲ್ಲಿ ಅರಣ್ಯ ರಕ್ಷಕ ವೆಂಕಟರಾಯ ನಾಯಕ್, ಸಿಬ್ಬಂದಿಗಳಾದ ಚೇತನ್ ನಾಯ್ಕ್, ಶ್ರೀನಿವಾಸ್ ಆಗೇರ್, ಮಹೇಶ್ ಗಾಂವ್ಕರ್ ಇದ್ದರು. ರಾಮನಗರ ಅನುಮೋಡ್ನಿಂದ ಗೋವಾಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಬಸ್, 6 ಚಕ್ರದ ವಾಹನ ಹಾಗೂ ಭಾರಿ ವಾಹನಗಳ ಸಂಚಾರ ನಿಷೇಧವನ್ನು ಕಾರವಾರ ಜಿಲ್ಲಾಧಿಕಾರಿ ಹಿಂಪಡೆಯಬೇಕೆಂದು ರಾಮನಗರ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಈ ಸಂಬಂಧ ರಾಮನಗರ ಪೊಲೀಸ್ ಠಾಣೆ ಮೂಲಕ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳಿಕೆ ನೀಡಿದ್ದಾರೆ. ಈ ರಸ್ತೆಯನ್ನ ಪರಿಶೀಲಿಸಿ ಮುಂದಿನ 7 ದಿನಗಳಲ್ಲಿ ಈ ಆದೇಶವನ್ನ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈಗ ನೀವು ಫಸ್ಟ್ DC ಅವರಿಗೆ ಭೇಟಿ ಆಗಬೇಕು ಅಥವಾ ಮನವಿ ಕೊಡ್ಬೇಕು. ಅವರು ಯಾವ ರೀತಿ ಹೇಳ್ತಾರೆ ಆದ್ರೆ ಅದೇನ ಆರ್ಡರ್ ಚೇಂಜ್ ಮಾಡಬಹುದು. ಅದ್ರಾಗ ಏನ್ ದೊಡ್ಡ ಅದೇನ್ ಚೇಂಜ್ ಮಾಡಕ್ ಆಗಲ್ಲ ಅಂತ ನಿಮ್ದು ಏನೈತಿ ಮನವಿ ಕೊಡ್ರಿ. ನಿಮ್ ಕಡೆ ಡಿಸ್ಕಸ್ ಮಾಡಿ ಮುಂದೇನು ಮಾಡೋದು ಬಂದಿದ್ದೇವೆ ಅಷ್ಟೇ. ನಾವು ಪ್ರತಿಭಟನೆ ಮಾಡಕ್ ಬಂದಿಲ್ಲ. ನಾವು ನಿಮ್ ಸಜೆಷನ್ ತಗೊಳಕ್ ಬಂದಿದ್ದೀವಿ. ಏನ್ ಮಾಡೋದು ಈಗ ಮುಂದೆ? ಯಾಕಂದ್ರೆ ನಿಮ್ಗೂ ಕೂಡ ತೊಂದರೆ ಆಗ್ತದೆ ಸಾಹೇಬ್ರೆ, ಎಲ್ಲಾ ದೃಷ್ಟಿಯಿಂದ. ರಾಮನಗರ ಗೋವಾ ರಸ್ತೆ ರಾಮನಗರದ ನಿವಾಸಿಗಳ ಜೀವನಾಡಿಯಾಗಿದೆ. ಈ ರಸ್ತೆಯ ಬದಿಯಲ್ಲಿ ಅನೇಕ ಹೋಟೆಲ್ಗಳು, ಗ್ಯಾರೇಜ್ಗಳು ಮತ್ತು ಇತರ ಅಂಗಡಿಗಳ ಮೂಲಕ ವ್ಯಾಪಾರ ಮಾಡಿ ಸ್ಥಳೀಯರು ಹೊಟ್ಟೆ ತುಂಬುತ್ತಿದ್ದಾರೆ. ಅನೇಕ ಟ್ಯಾಕ್ಸಿ ಮತ್ತು ಟಿಪ್ಪರ್ ಮಾಲೀಕರು ತಮ್ಮ ಜೀವನೋಪಾಯವನ್ನ ಈ ರಸ್ತೆಯಿಂದಲೇ ನಡೆಸುತ್ತಿದ್ದಾರೆ. ಆದರೆ ಈ ರಸ್ತೆಯನ್ನ ಏಕಾಏಕಿ 3 ತಿಂಗಳುಗಳ ಕಾಲ 6 ಚಕ್ರದ ವಾಹನಗಳು ಮತ್ತು ಭಾರಿ ವಾಹನಗಳು ಬಂದ್ ಮಾಡಿರೋದ್ರಿಂದ ಇವರೆಲ್ಲರಿಗೂ ಹಸಿವಿನ ಕಾಲ ಎದುರಾಗಿದೆ. ಈಗಾಗಲೇ ಕಳೆದ 6 ವರ್ಷಗಳಿಂದ ಮಳೆಗಾಲದಲ್ಲಿ ಈ ರಸ್ತೆಯನ್ನ ಮುಚ್ಚಲಾಗ್ತಿದೆ. ಇದರಿಂದ ಸ್ಥಳೀಯ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿ ತಮ್ಮ ಆದೇಶವನ್ನ ಮರುಪರಿಶೀಲಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಹಾತಿ ಸೇತುವೆ ಬಳಿ ಜಲ್ಲಿಕಲ್ಲು ಹಾಕಿ ರಸ್ತೆ ದುರಸ್ತಿಗೊಳಿಸಿದ್ರೆ ಎಲ್ಲಾ ರೀತಿಯ ವಾಹನಗಳಿಗೂ ರಸ್ತೆ ಮುಕ್ತವಾಗಬಹುದಾಗಿದ್ದು, ಇದಕ್ಕಾಗಿ ಜಿಲ್ಲಾಡಳಿತ ಗಮನ ಹರಿಸಿ ರಸ್ತೆ ದುರಸ್ತಿಗೊಳಿಸಬೇಕೆಂದು ಆಗ್ರಹಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿಯವರು ಅಸಿಸ್ಟೆಂಟ್ ಕಮಿಷನರ್ ಹಾಗೂ SP ಅವರ ರಿಪೋರ್ಟ್ದಂತೆ ರಾಮನಗರ ಟು ಅನ್ಮೋಡ್ ರಸ್ತೆ ಸೆಪ್ಟೆಂಬರ್ 30ವರೆಗೆ ಬಂದ್ ಮಾಡಿದ್ದಾರೆ. ಇದರಿಂದ ಸ್ಥಾನಿಕ ಜನರಿಗೆ, ಶಾಲಾ ಮಕ್ಕಳಿಗೆ, ವ್ಯಾಪಾರಿಗಳಿಗೆ, ಡ್ರಗ್ ದಂಧೆ ಮಾಡೋರಿಗೆ, ಆಮೇಲೆ ಹೋಟೆಲ್ ದಂಧೆ ಮಾಡೋರಿಗೆ ಮತ್ತು ಎಲ್ಲ ಸಾಮಾನ್ಯ ನಾಗರಿಕರೇ ಎಲ್ಲರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಹಳ ತೊಂದರೆಯನ್ನು ಅನ್ನಿಸ್ತಾ ಇದ್ದೀವಿ. ಕಳೆದ 7 ವರ್ಷದಿಂದ 51 ಕಿಲೋಮೀಟರ್ ರೋಡ್ ಮಾಡ್ಲಿಕ್ಕೆ ನ್ಯಾಷನಲ್ ಹೈವೇಯಿಂದ ಸಾಧ್ಯ ಆಗಿಲ್ಲ. 4 ಸರ್ತಿ DC ಅವರು ಆದೇಶ ಮಾಡಿ ಇದು ಬಂದ್ ಮಾಡಿದ್ದಾರೆ. ಇದು ನಮ್ಮ ಮುಗ್ಧ ಜನರ ಮೇಲೆ, ಈ ಹಿಂದುಳಿದಂತ ತಾಲೂಕಿನ ಜನರ ಮೇಲೆ ಸಾಕಷ್ಟು ಪರಿಣಾಮ ಆಗ್ತಾ ಇದೆ. ಅದಕ್ಕೆ ನಾವು ಇವತ್ತು ರಾಮನಗರ ಪೊಲೀಸ್ ಠಾಣೆಯಲ್ಲಿ SP ಅವರ ನಿರ್ದೇಶನ ಮಾಡಿ ಇಬ್ರು PSIಗರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. 7 ದಿವಸದಲ್ಲಿ ಈ DC ಅವರು ಏನು ಆರ್ಡರ್ ಮಾಡಿದ್ದಾರೆ ಅದನ್ನು ಹಿಂತಗೋಬೇಕು. ಆಮೇಲೆ ಬಸ್ ಆಗಲಿ, ನಮ್ಮ 6 ವೀಲರ್ ಟ್ರಕ್ಸ್ ಆಗಲಿ, ನಮ್ಮ ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. 7 ದಿವಸದಲ್ಲಿ ಅವರು ಮಾನ್ಯ DC ಅವರು ಈ ಆದೇಶವನ್ನು ಹಿನ್ನ ಪಡ್ಲಿಕ್ಕೆ ನಾವು ಉಗ್ರವಾದಂತ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಅದರ ಪ್ರಕಾರ ನೂತನವಾಗಿ ಆಯ್ಕೆ ಆಗತಕ್ಕಂತ ನಮ್ಮ ಲೋಕಸಭಾ ಸದಸ್ಯರು ಸನ್ಮಾನ್ಯ ಶ್ರೀ ಕಾಗೇರಿ ಹೆಗಡೆ ಅವರ ಕಡೆ ನಾವು ದೂರಧ್ವನಿ ಮೂಲಕ ಮಾತಾಡಿ ಅವ್ರಿಗೇನು ವಿಷಯ ತಿಳಿಸಿದ್ದೇವೆ. ಅವರು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕರ್ಕೊಂಡು ರಾಮನಗರಕ್ಕೆ 2-3 ದಿವಸದಲ್ಲಿ ಭೇಟಿ ಕೊಟ್ಟು ಸ್ಪಾಟ್ ವಿಸಿಟ್ ಮಾಡಿ ಇದರ ಬಗ್ಗೆ ಸೂಕ್ತ ಕ್ರಮ ತಗೊಳ್ತೇನೆ ಅಂತೇಳಿ ಆಶ್ವಾಸನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ಶರದ್ ಗುರ್ಜರ್, ರಾಮನಗರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾಜಿ ಗೋಸಾವಿ, ಪ್ರಕಾಶ್ ಬಬ್ಲೇಶ್ವರ್, ವರ್ತಕರ ಸಂಘದ ಅಧ್ಯಕ್ಷ ರಾಹುಲ್ ಕಾಲಭೈರವ, ಗಣೇಶ್ ಗಾಂಧಲೆ, ಪ್ರಣವ್ ದೇಸಾಯಿ, ಪರಶುರಾಮ್ ದೇಸಾಯಿ, ಮಹೇಶ್ ಖೋರಾಟೆ, ದಿಲೀಪ್ ದೇಸಾಯಿ, ಟಿಪ್ಪರ್ ಯೂನಿಯನ್, ರಿಕ್ಷಾ ಯೂನಿಯನ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗೋಕರ್ಣ ತದಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನಲ್ಲಿ
ನೂತನವಾಗಿ ಪ್ರಾರಂಭಿಸಲಾದ ಎಲ್ಕೆಜಿ ಆಂಗ್ಲ ಮಾಧ್ಯಮದ ಉದ್ಘಾಟನಾ ಸಮಾರಂಭ ನಡೆಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಂದಿನ ಕಾಲದಲ್ಲಿ ಆಂಗ್ಲ ಶಿಕ್ಷಣದ ಮಹತ್ವ ಹಾಗೂ ಸರ್ಕಾರಿ ಶಾಲೆಗಳಲ್ಲಿಯೂ ಆಂಗ್ಲ ಮಾಧ್ಯಮದ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿ, ಸರ್ಕಾರದಿಂದ ಸಿಗುವ ಸೌಲಭ್ಯ ಬಳಸಿಕೊಂಡು ಉತ್ತಮ ಶಿಕ್ಷಣ ಪಡೆಯಲಿ ಎಂದು ಆಶಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಮಾನಂದ್ ನಾಯ್ಕ್, ಅರುಣ್ ನಾಯ್ಕ್ ಮಾತನಾಡಿ, ಸ್ಪರ್ಧಾತ್ಮಕವಾದ ಇಂದಿನ ದಿನದಲ್ಲಿ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ವ್ಯವಸ್ಥೆಯೊಂದಿಗೆ ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿರುವುದು ಅನುಕೂಲವಾಗಿದೆ ಎಂದರು. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಂತೋಷ್ ರೇಡ್ಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಎಚ್ಎಸ್ ನಾಯ್ಕ್, ಶಿಕ್ಷಣ ಸಂಯೋಜಕಿ ದೀಪಾ ಕಾಮತ್, ಸಿಆರ್ಪಿ ಮೋಹಿನಿ ಗೌಡ, ಗ್ರಾಮ ಪಂಚಾಯತ್ ಸದಸ್ಯರಾದ ಸೋಮಶೇಖರ್ ನಾಯ್ಕ್, ಪದ್ಮಾ ನಾಯ್ಕ್, ಪುಷ್ಪಾ ಕಲೇಕರ್ ಉಪಸ್ಥಿತರಿದ್ದರು. ಪಾಲ್ಗೊಂಡ ಗಣ್ಯರಿಂದ ಹಲವು ಕೊಡುಗೆ ಶಾಲೆಗೆ ನೀಡಿದ್ದು, ಎಲ್ಕೆಜಿ ತರಗತಿಗೆ ಬೇಕಾದ ಪಾಠೋಪಕರಣ ಹಾಗೂ ಆಟೋಪಕರಣವನ್ನ ಶರದ್ ರಾಮ ನಾಯ್ಕ್, ಸಂಗೀತಾ ನಾಯ್ಕ್ ದಂಪತಿಗಳು ನೀಡಿದ್ರು. ಪರಿಸರ ಪ್ರಜ್ಞೆ ಬೆಳೆಸುವ ಸಲುವಾಗಿ ರಮಾನಂದ್ ನಾಯ್ಕ್ ಇದೇ ಸಂದರ್ಭದಲ್ಲಿ ಹಣ್ಣಿನ ಗಿಡಗಳನ್ನ ಹಾಗೂ ಸಿಹಿ ತಿಂಡಿಗಳನ್ನ ನೀಡಿದ್ರು. ಎಲ್ಕೆಜಿ ವಿದ್ಯಾರ್ಥಿಗಳಿಗೆ ಕಲಿಕೋಪಕರಣಗಳನ್ನ ಆಸಿಫ್ ಖಾನ್ ನೀಡಿದ್ರು. ಎಲ್ಕೆಜಿ ತರಗತಿಯ ಗೋಡೆ ಬರಹವನ್ನ ಜಗದ್ಗುರು ನಿತ್ಯವಾದ ಹೈಸ್ಕೂಲ್ನ ಚಿತ್ರಕಲಾ ಶಿಕ್ಷಕ ಅಶೋಕ್ ನಾಯ್ಕ್ ಉಚಿತವಾಗಿ ಒದಗಿಸಿದ್ರು. ಮುಬಿನ್ ಶೇಖ್ ಮತ್ತು ಎವೈ ಶಾನ್ಬಾಗ್ ಕ್ರೀಡೋಪಕರಣವನ್ನ ನೀಡಿದ್ರು. ಗೋಕರ್ಣದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಇಲ್ಲಿನ ವಿವಿಧೆಡೆ ಡೆಂಗ್ಯೂ ಜ್ವರದ ಬಗ್ಗೆ ಮತ್ತು ಮುಂಜಾಗ್ರತಾ ಕ್ರಮದ ಬಗ್ಗೆ ತಿಳುವಳಿಕೆ ನೀಡಲಾಯಿತು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಬಂಗ್ಲಿಗುಡ್ಡ, ಓಂ, ಕುಡ್ಲೆ, ಕಡಲತೀರ ಮತ್ತಿತರ ಕಡೆ ತೆರಳಿ ಅಲ್ಲಿನ ನಿವಾಸಿಗಳಿಗೆ ಮಳೆ ನೀರು ನಿಲ್ಲದಂತೆ ನೋಡಿಕೊಂಡು ಮನೆಯ ಸುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತೆ ಸೂಚಿಸಿದರು. ನಿರುಪಯುಕ್ತ ವಸ್ತುವಿನಲ್ಲಿ ಸಂಗ್ರಹವಾದ ನೀರಿನಲ್ಲಿ ಉತ್ಪತ್ತಿಯಾಗುವ ಸೊಳ್ಳೆಗಳಿಂದ ಈ ರೋಗ ಹರಡುತ್ತಿದೆ. ನೀರು ಸಂಗ್ರಹಿಸದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಕಂದಾಯ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸೃಷ್ಟಿ ನ್ಯೂ ಲುಕ್, ಹೊಸ ನೋಟ, ಹೊಸ ವಿನ್ಯಾಸ. ನಾರಿಯರ ಸೊಬಗಿಗೆ ಅಂದದ ಸ್ಪರ್ಶ ನೀಡುವ ವಸ್ತ್ರ ವಿನ್ಯಾಸದ ಮಳಿಗೆ. ಮಹಿಳೆಯರ ಕನಸಿನ ವಸ್ತ್ರ ವಿನ್ಯಾಸ ಮತ್ತು ಟೈಲರಿಂಗ್, ಆರಿ ಎಂಬ್ರಾಯ್ಡರಿ, ಸ್ಟೋನ್ ವರ್ಕ್ಸ್, ಕುರ್ತಿ ಎಂಬ್ರಾಯ್ಡರಿ, ಸಾರಿ ಲೋಗೋಸ್, ಕುಚ್ಚು ಸಹ ನಮ್ಮಲ್ಲಿ ಸಿದ್ಧಪಡಿಸುತ್ತೇವೆ. ಒಮ್ಮೆ ಭೇಟಿ ನೀಡಿ. ಕಾರವಾರದ ಹೆಮ್ಮೆ ಸೃಷ್ಟಿ ನ್ಯೂ ಲುಕ್. ಶಾಪ್ ನಂಬರ್ 1, ಸೇಂಟ್ ಜೋಸೆಫ್ ಸ್ಕೂಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಕಾಜುಬಾಗ್, ಕಾರವಾರ. ಮೊಬೈಲ್ ಸಂಖ್ಯೆ 7022101363, 9110415768. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್, ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್,
ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.